ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೋದ ವಿಡಿಯೋದಲ್ಲಿ ಹೇಳ್ದಾಗೇ ಈಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಕಾಯಿ, ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ ಇದನ್ನೆಲ್ಲ ತೊಗೊಂಡಿದ್ದೀನಿ. ಈಗ ಕುಕ್ಕರನ್ನು ಬಿಸಿಗಿಟ್ಟಿದ್ದೀನಿ. ಅದೇ ಕುಕ್ಕರ್ನೇ ಬಸ್ಕೊಂಡಿರೋದು. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ, ಜೀರಿಗೆ, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಹುರಿತೀನಿ. ಕೆಲವೊಬ್ಬರು ಇದಕ್ಕೆ ಟೊಮೆಟೊ ಕೂಡ ಹಾಕ್ತಾರೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಯಾರೂ ಟೊಮೆಟೊ ಹಾಕಿರೋದನ್ನ ಇಷ್ಟಪಡೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು, ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಈ ಮೊಳಕೆ ಕಾಳು ಬಸ್ಸಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು 2-3 ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಇದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರ್ತೈತೆ. ನಮಗಿದು ಸೇಮು ಇವಾಗ ಒಬ್ಬಟ್ಟು ಸಾಂಬಾರು ತಿನ್ನೋ ಫೀಲ್ ಇರುತ್ತಲ್ವ, ಅದೇ ಥರನೇ ಫೀಲ್ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟು ಸಾಂಬಾರು ತಿನ್ನಬೇಕು ಅಂತ ಅಂದಾಗ ಒಬ್ಬಟ್ಟಿಗೆ ಬೇಳೆನೇ ಬೇಯಿಸ್ಬೇಕಂತ ಏನಿಲ್ಲ. ಇದರಿಂದ ನಮ್ಮ ತಾತ ಇರೋವಾಗ ಒಂದು ರೆಸಿಪಿ ಮಾಡಿಕೊಡೋರು. ಈ ಕಾಳನ್ನೆಲ್ಲ ಬೇಯಿಸಿ ಎಕ್ಸ್ಟ್ರಾ ಇದ್ದರೆ ಅದನ್ನು ರುಬ್ಬಿಬಿಟ್ಟು ಆಬಲ್ಗಡ್ಬು ಅಂತ ಮಾಡಿಕೊಡೋರು, ಬೆಲ್ಲ ಹಾಕಿ, ತುಂಬ ಚೆನ್ನಾಗಿರೋದು. ಈಗ ಅದನ್ನು ಹುರಿದಂಥದ್ದನ್ನ ಡೈರೆಕ್ಟ್ ಹಾಕೋದಿಲ್ಲ, ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಅದು ಈ ಥರ ಇರುತ್ತೆ ಗಟ್ಟಿ. ಈಗ ಕಾಳು ಮತ್ತು ಇದು ಸಪ್ರೇಟ್ ಮಾಡಿರ್ತೀವಲ್ವ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕಿ, ಮತ್ತು ಈಗ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಸಾಂಬಾರಿಗೂ ಮತ್ತು ಕಾಳಿಗೂ. ನಾನು ಕಾಳಿಗೆ ಫಸ್ಟೇ ಒಗ್ಗರಣೆ ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ಇದು ಒಯ್ದುಬಿಟ್ಟು ನೀಟಾಗಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಜಾಸ್ತಿ. ಈ ಥರ ಕುದಿದಾದ್ಮೇಲೆ ಸ್ವಲ್ಪ ಹೊತ್ತು ಅದೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಹೊತ್ತು ಕುದಿದಾದ್ಮೇಲೆ ಬಿಟ್ಬಿಡಬೇಕು. ಬಿಟ್ಟಿದ್ದಾದಮೇಲೆ ನೋಡಿ, ಈಗ ನಾನು ಅನ್ನ ಮತ್ತು ಸ್ವಲ್ಪ ಕಾಳು ಜೊತೆ ತಿಂತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರ್ತೈತಿ. ಇದ್ರ ಜೊತೆ ಮುದ್ದೆ ಚೆನ್ನಾಗಿರುತ್ತೆ. ನಾನು ಮುದ್ದೆ ನೈಟ್ ಮಾಡ್ಕೋತೀನಿ. ಈಗ ಮಧ್ಯಾಹ್ನಕ್ಕೆ ಅಂತ ಸಾಂಬಾರು ಮಾಡಿದ್ದೀನಿ. ಟೇಸ್ಟ್ ಮಾತ್ರ ನನಗಂತೂ ಹೇಳೋಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ಸ್, ಸೂಪರಾಗಿತ್ತು. ನೀವು ಟ್ರೈ ಮಾಡಿ. ಇದು ಮೊಳಕೆ ಹುರುಳಿಕಾಳು ಬಸ್ಸಾಂಬಾರು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.